ಸೊ ಪ್ರತಿಯೊಬ್ರು ಪ್ರೆಗ್ನೆನ್ಸಿ ಅಂತ ಪ್ಲಾನ್ ಮಾಡಿದ ತಕ್ಷಣ ಅವ್ರು ಯೋಚನೆ ಮಾಡೋದು ನಮ್ಗೆ ಹುಟ್ಟುವಂತ ಮಕ್ಕಳು ಆದಷ್ಟು ಇಂಟೆಲಿಜೆಂಟ್ ಆಗಿರ್ಬೇಕು, ಅವ್ರ ಬ್ರೈನ್ ತುಂಬಾ ಆಕ್ಟಿವ್ ಆಗಿರ್ಬೇಕು ಅಂತ ಇಷ್ಟಪಡೋದು ತುಂಬಾ ಸಹಜ. ಇದಕ್ಕೆ ನಾವು ಮಾಡುವಂತಹ ಚೇಂಜಸ್ ಡಯಟ್ ಅಲ್ಲಿ ಏನೇನು ಅಂತ ಇವತ್ತು ತಿಳ್ಕೊಳ್ಳೋಣ. ಸೊ ಒಂದು ಇಂಪಾರ್ಟೆಂಟ್ ಸಬ್ಸ್ಟೆನ್ಸ್ ಬಂದ್ಬಿಟ್ಟು ಒಮೆಗಾ 3 ಫ್ಯಾಟಿ ಆಸಿಡ್ ಅಂತ ಹೇಳ್ತೀವಿ. ಇದು ನಿಮ್ಮ ದಿನನಿತ್ಯ ಫುಡ್ ಲೈಕ್ ಫಿಶ್ ಮತ್ತೆ ಎಗ್ಸ್ ಮತ್ತೆ ಫ್ಲಾಕ್ ಸೀಡ್ಸ್, ಚಿಯಾ ಸೀಡ್ಸ್, ನಟ್ಸ್ ಇವೆಲ್ಲದ್ರಲ್ಲೂ ಇರುತ್ತೆ. ಬಟ್ ಇದು ನಿಮ್ ಡೈಲಿ ರಿಕ್ವೈರ್ಮೆಂಟ್ ಗಿಂತ ಕಮ್ಮಿ ಇದ್ದಲ್ಲಿ ನೀವು ಒಂದು ಸ್ಮಾಲ್ ಸಪ್ಲಿಮೆಂಟ್ ಆಫ್ ಒಮೆಗಾ 3 ಫ್ಯಾಟಿ ಆಸಿಡ್ ಡೈಲಿ ತಗೊಳೋದ್ರಿಂದ ನಿಮ್ಮ ಬೇಬಿ ಬ್ರೈನ್ ಡೆವಲಪ್ಮೆಂಟ್ ಗೆ ಹೆಲ್ಪ್ ಆಗುತ್ತೆ. ಎರಡನೇ ಸಬ್ಸ್ಟೆನ್ಸ್ ಬಂದ್ಬಿಟ್ಟು ಕೋಲಿನ್ ಅಂತ ಹೇಳ್ತೀವಿ. ಇದು ನಿಮ್ಗೆ ಚಿಕ್ ಪೀಸ್, ಪೀನಟ್ಸ್, ಡೈರಿ ಪ್ರಾಡಕ್ಟ್ಸ್, ಕರ್ಡ್ಸ್, ಮಿಲ್ಕ್ ಎಲ್ಲದರಲ್ಲೂ ಇರುತ್ತೆ. ಅದೇ ತರ ಒಂದು ಸಪ್ಲಿಮೆಂಟ್ ಮುಖಾಂತರನೂ ಇದನ್ನ ನೀವು ಆಡ್ ಆನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಮೂರನೇ ಅಂಶ ಬಂದ್ಬಿಟ್ಟು ಫೋಲಿಕ್ ಆಸಿಡ್. ಫೋಲಿಕ್ ಆಸಿಡ್ ಅನ್ನೋದು ಒಂದು ಸಿಂಪಲ್ ವೈಟಮಿನ್, ಬಟ್ ಈ ವೈಟಮಿನ್ ತಗೊಳೋದ್ರಿಂದ ನಿಮಗೆ ನ್ಯೂರಲ್ ಟ್ಯೂಬ್ ಡೆವಲಪ್ಮೆಂಟ್ ಅನ್ನೋದು ತುಂಬಾ ಎನ್ಹಾನ್ಸ್ ಆಗುತ್ತೆ. ಈ ವೈಟಮಿನ್ ನೀವು ಡೈಲಿ ಫುಡ್ಸ್ ಲೈಕ್ ಗ್ರೀನ್ ಲೀಫಿ ವೆಜಿಟಬಲ್ಸ್, ಫೋರ್ಟಿಫೈಡ್ ನಟ್ಸ್, ಫ್ರೂಟ್ಸ್ ಮತ್ತೆ ಗ್ರೇನ್ಸ್ ಎಲ್ಲದರಲ್ಲೂ ನೋಡ್ತೀರಾ. ಅದೇ ತರ ಒಂದು ಸಿಂಪಲ್ ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ ತಗೊಳೋದ್ರಿಂದನೂ ಇದು ನಿಮ್ಮ ಬೇಬಿ ಡೆವಲಪ್ಮೆಂಟ್ ಗೆ ಹೆಲ್ಪ್ ಆಗುತ್ತೆ. ನಾಲ್ಕನೇದು ಬಂದ್ಬಿಟ್ಟು ಐರನ್. ಐರನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಮಿನರಲ್ ರಿಕ್ವೈರ್ಡ್ ಫಾರ್ ಹಿಮೋಗ್ಲೋಬಿನ್ ಡೆವಲಪ್ಮೆಂಟ್. ಇದಕ್ಕೆ ನೀವು ಗ್ರೀನ್ ಲೀಫಿ ವೆಜಿಟಬಲ್ಸ್, ನಟ್ಸ್, ಸೀಡ್ಸ್, ಸ್ಪ್ರೌಟ್ಸ್, ದಾಲ್ಸ್ ಎವ್ರಿಥಿಂಗ್ ಯು ಕ್ಯಾನ್ ಟೇಕ್. ಅದ್ರ ಜೊತೆಗೆ ನೀವೊಂದು ಐರನ್ ಸಪ್ಲಿಮೆಂಟ್ ತಗೊಳೋದ್ರಿಂದ 60 mg ಇದು ನಿಮಗೆ ಓವರ್ ಆಲ್ ಅನಿಮಿಯಾ ಪ್ರಿವೆನ್ಷನ್ ಆಗುತ್ತೆ. ಸೊ ಈ ಇನ್ಫಾರ್ಮೇಶನ್ ನ ನಿಮ್ ಫ್ರೆಂಡ್ಸ್ ಅಲ್ಲಿ ಯಾರ್ಯಾರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದಾರೋ ಅವರೆಲ್ಲರ ಜೊತೆನೂ ಶೇರ್ ಮಾಡಿ.